ನಿಮ್ಮ ಅಕ್ಕಪಕ್ಕದಲ್ಲಿ ಕಾರ್ಮಿಕರು ಇರ್ತಾರಲ್ಲ, ಯಾವುದೇ ಜಾತಿಯ ಕಾರ್ಮಿಕ, ಯಾವುದೇ ರಾಜ್ಯದ ಕಾರ್ಮಿಕ ಆಗಿರಲಿ, ನಾವು ದೇಶ ಬಂದಾಗ ದೇಶ ಫಸ್ಟು, ರಾಜ್ಯ ಬಂದಾಗ ರಾಜ್ಯ ಫಸ್ಟ್ ಮಾತಾಡ್ತೀವಿ. ಆದರೆ ಅವ್ರು ನಮ್ಮವರೇ, ಅದು ಬೇರೆ ವಿಚಾರ. ಕಾರ್ಮಿಕ ಕಾರ್ಡ್ನ ಲಾಭದ ಬಗ್ಗೆ ಒಂದು ಹೇಳ್ತೀನಿ, ನೀವು ಸಾಧ್ಯವಿದ್ದರೆ ನಿಮ್ಮ ಅಕ್ಕಪಕ್ಕದವರಿದ್ದರೆ ಒಂದು ಮಾಡಿಸಿ. ಕಾರ್ಮಿಕ ಕಾರ್ಡಿಂದ ಏನು ಲಾಭ ಅಂತ ಹೇಳ್ತೀನಿ ನೋಡಿ. 60 ವರ್ಷ ಮೇಲ್ಪಟ್ಟವರಿಗೆ 3,000 ರೂಪಾಯಿ ಪಿಂಚಣಿ ಸಿಗುತ್ತೆ. ನೀವು ಕಟ್ಟಡ ಕಾರ್ಮಿಕ ಆಗಿದ್ದರೆ ರಿಟೈರ್ಡ್ ಆದಮೇಲೆ ನಿಮಗೆ 3,000 ರೂಪಾಯಿ ಪಿಂಚಣಿ ಸಿಗುತ್ತೆ. ಅಪಘಾತದಲ್ಲಿ ಮರಣ ಹೊಂದಿದರೆ 2 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ. ಅಂಗವೈಕಲ್ಯಕ್ಕೆ ಒಳಗಾದರೆ 1 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ. ಬಹುಶಃ ಈತನಿಗೆ 1 ಲಕ್ಷ ಸಿಗಬಹುದು. ಉಳಿದದ್ದೇನಾದರೂ ಮಾಡೋಣ. ಕಾರ್ಮಿಕರ ಮಕ್ಕಳಿಗೆ 2,000 ರೂಪಾಯಿ ಶಿಕ್ಷಣ ಭತ್ಯೆ ಸಿಗುತ್ತೆ ನೋಡಿ. ಅವನಿಗೆ ಮಗಳಿದ್ದಾಳೆ. ಕಾರ್ಮಿಕರ ಮಕ್ಕಳಿಗೆ 2,000 ರೂಪಾಯಿ ಶಿಕ್ಷಣ ಭತ್ಯೆ ಸಿಗುತ್ತೆ. ಗೊತ್ತಿತ್ತಾ ಇದು? ಪತ್ನಿ ಗರ್ಭಿಣಿ ಆದರೆ ಹೆರಿಗೆ ಆಗೋವರೆಗೂ 5,000 ರೂಪಾಯಿ ಕೊಡ್ತಾರೆ ತಿಂಗಳಿಗೆ. ಐ ಥಿಂಕ್ ಎಂಥ ಯೋಜನೆಗಳಿದೆ. ಇದಕ್ಕೆ ಕಾಂಗ್ರೆಸ್ BJPಯಿಂದ ಬೇಕಾಗಿಲ್ಲ, ನೀವು ಅಪ್ಲಿಕೇಶನ್ ಹಾಕಬೇಕಷ್ಟೇ. ಕಾರ್ಮಿಕರಿಗೆ PM ಆವಾಸ್ ಯೋಜನೆಯಡಿ 1.2 ಲಕ್ಷ ರೂಪಾಯಿ ಸಿಗುತ್ತೆ. ಉಚಿತ ರೇಷನ್, ಕಾರ್ಮಿಕರ ಮಕ್ಕಳಿಗೆ 10,000 ರೂಪಾಯಿ ಸಹಾಯಧನ, ಸ್ವಯಂ ಉದ್ಯೋಗಕ್ಕಾಗಿ 2 ಲಕ್ಷ ರೂಪಾಯಿ ಸಾಲ. ಇವನು ಕೆಲಸ ಮಾಡಿದ್ರೆ ಅದನ್ನು ಮಾಡಿಸ್ತೀವಿ ನಾವು, ಆಯಿತಾ? ಆಮೇಲೆ ಯಾರೆಲ್ಲ ಕಟ್ಟಡ ಕಾರ್ಮಿಕ ಕಾರ್ಡ್ ಪಡಿಬೋದು ಅಂತ ಇದು ನೋಡಿ. ಅನೇಕರಿಗೆ ಕೆಲಸ ಮಾಡ್ತಾ ಇರ್ತಾರೆ ಕಟ್ಟಡ ಕಾರ್ಮಿಕರು. ಮೊನ್ನೆ ಯಾರೋ ಪೈಂಟಿಂಗ್ ಹೊಡೆದಾಗ ಬಿದ್ದು ಸತ್ತೋಗ್ಬಿಟ್ಟು ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಕಟ್ಟಡ ಕಾರ್ಮಿಕರು, ಎಲೆಕ್ಟ್ರಿಷಿಯನ್ಸ್, ಕಟ್ಟಡಕ್ಕೆ ಎಲೆಕ್ಟ್ರಿಷಿಯನ್ಸ್ ಇದ್ದಾರಲ್ಲ, ಸಿಮೆಂಟ್ ಹಾಕೋರೇ ಬೇಕು ಅಂತಿಲ್ಲ. ಕಾರ್ಮಿಕ ಕಾರ್ಡ್ ನೋಂದಣಿಗೆ ಅರ್ಹರಿದ್ದಾರೆ. ಅಂಗಡಿ ಸೇವಕರು, ಆಟೋ ಚಾಲಕರು ಮಾಡ್ಕೋಬೋದು. ನಿಮಗೂ ಇದೆ ಅವಕಾಶ. ಎಷ್ಟು ಜನ ಆಟೋ ಚಾಲಕರಿಗೆ ಗೊತ್ತಿದೆ ಈ ಕಾರ್ಡ್ ಪಡಿಬೋದು ಅಂತೇಳಿ? ನಿಮ್ಮ ಮಕ್ಕಳಿಗೂ ಸಿಗತ್ತೆ. ಅಂಗಡಿ ಸೇವಕರು, ಆಟೋ ಚಾಲಕರು, ಪಂಚರ್ ಹಾಕುವವರು, ಪೇಪರ್ ಹಾಕುವವರು ನೋಡಿ. ನೋಡಿ, ಇದು ಯಾರಿಗೆಲ್ಲ ಅಂತಂದರೆ ಅಸಂಘಟಿತ ವಲಯ ಕಾರ್ಮಿಕರು, ಅಂಗಡಿ ಸೇವಕರು, ಮಾರಾಟಗಾರರು, ಸಹಾಯಕರು, ಆಟೋ ಚಾಲಕರು, ಪಂಕ್ಚರ್ ತಯಾರಕರು, ಕುರುಬರು. ಅಂದರೆ ಕುರುಬರು ಅಂತಂದರೆ ಮೋಸ್ಟ್ಲಿ ಕುರಿಗಾಯಿಗಳು. ನೀವು ಕುರುಬರು ಅಂತಂದ ತಕ್ಷಣ IAS ಆಫೀಸರ್ ಹಾಕಿದ್ದಾರೆ ಹಂಗೆಲ್ಲ ಕೇಳೋಕೆ ಹೋಗಬೇಡಿ. ಡೈರಿ ವ್ಯಕ್ತಿಗಳು, ಎಲ್ಲ ಜಾನುವಾರುಗಳು, ನಿಮ್ಮ ಮನೆಯಲ್ಲಿ ದನ, ಕುರಿ, ಮೇಕೆ, ಪೇಪರ್ ಹಾಕೋರು, ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಬಾಯ್ಸ್ಗಳು ನೋಡಿ, ಅವ್ರಿಗೂ ಇದೆ. ಡೆಲಿವರಿ ಬಾಯ್ಸ್, ಅಮೆಝಾನ್, ಫ್ಲಿಪ್ಕಾರ್ಟ್ನ ಹುಡುಗಿರು, ಇಟ್ಟಿಗೆ ಗೂಡು ಕೆಲಸ ಮಾಡೋ ಕಾರ್ಮಿಕರು, ಈ ಎಲ್ಲ ಜನ ಪಡಿಬೋದು. ಏನು ಪಡಿಬೋದು? ಈ ಕಾರ್ಮಿಕ ಕಾರ್ಡ್ ಪಡಿಬೋದು. ಕೇವಲ ಕಟ್ಟಡ ಕಾರ್ಮಿಕರು ಅಂದ್ಕೋಬೇಡಿ. ನೋಡಿ, ಯಾರಿಗಾದ್ರೂ ಗೊತ್ತಿತ್ತಾ? ನೋಡಿ, ಯಾರೆಲ್ಲ ನೋಂದಣಿ ಮಾಡ್ಬೋದು ಇನ್ನೂ ಹೇಳ್ತೀನಿ. ಕಾರ್ಮಿಕ ಕಾರ್ಡ್ ಯಾರೆಲ್ಲ ಪಡಿಬೋದು ನೋಡಿ. ಇದಕ್ಕೆ ಅರ್ಧ ಗಂಟೆ ಕೊಡ್ತಾ ಇದ್ದೀನಿ ನಿಮಗೆ. ದರ್ಜಿಗಳು ಅಂದರೆ ಯಾರು? ಟೈಲರ್ಸ್. ದೋಬಿಗಳಂದ್ರೆ ಯಾರು? ಆ ಬಟ್ಟೆ ಒಗಿತಾರಲ್ಲ, ದೋಬಿಗಳು. ಹಮಾಲಿಗಳು, ಕೂಲಿ ಕೆಲಸಗಾರರು, ಹೋಟೆಲ್ ಕಾರ್ಮಿಕರ ಮಕ್ಕಳು. ಮಾಡಿಸ್ರಪ್ಪ. ಯಾವನಾದರೂ ರಾಜಕೀಯ ನಾಯಕ ಇದ್ದರೆ ಹಿಂದ್ಗಡೆಯಿಂದ ಬಂದು ಅಣ್ಣನಿಗೆ ಜೈ, ಅಕ್ಕನಿಗೆ ಜೈ ಅಂತ ಹೇಳ್ತಾ ಇರ್ತಾರಲ್ಲ, ಅವ್ರ ಹತ್ರ ಹೇಳಿ, ಅಲ್ಲಿ ಹೋಟ್ಲಲ್ಲಿ ಕಾರ್ಮಿಕರಿದ್ದರೆ ನೋಡ್ರಪ್ಪ ಇದೆಲ್ಲ ತಗೊಂಬ, ನಿನಗೆ ಮಾಡಿಸ್ಕೊಡ್ತೀನಿ ಅಂತ. ನೆಕ್ಸ್ಟ್ ನಿಮಗೆ ಓಟ್ ಹಾಕ್ತಾನೆ, ಹಾಕಿಸ್ಕೊಳ್ಳಿ. ಇತರೆ ವಾಹನ ಚಾಲಕರು, ಗೃಹ ಕಾರ್ಮಿಕರು, ಕೂಲಿ ಕಾರ್ಮಿಕರು, ನೇಕಾರರು ಅಂದರೆ ಮಗ್ಗದವರು, ಮೀನುಗಾರರು, ಕುಂಬಾರರು ಅಂತಂದರೆ ಮಡಕೆ ಮಾಡೋರು, ಚಮ್ಮಾರರು ಅಂದರೆ ಗೊತ್ತಲ್ಲ, ಚಪ್ಪಲಿ ಹೊಲಿಯೋರು, ಕ್ಷೌರಿಕರು ಅಂದರೆ ಗೊತ್ತಲ್ಲ, ಹೇರ್ ಕಟ್ಟಿಂಗ್ ಮಾಡೋರು, ಕಸಾಯಿಖಾನೆ ಕಾರ್ಮಿಕರು ನೋಡಿ, ಕಸಾಯಿಖಾನೆಯಲ್ಲಿ ಕೆಲಸ ಮಾಡೋರು, ಕಮ್ಮಾರರು, ಕಬ್ಬಿಣದ ಕೆಲಸ ಮಾಡೋರು, ಅಕ್ಕಸಾಲಿಗಳು, ಚಿತ್ರ ಬಿಡಿಸುವವರು, ಕುಶಲ ಕಾರ್ಮಿಕರು, ಟಿಂಬರ್ ಕಾರ್ಮಿಕರು, ಮುದ್ರಕರು, ಬೀದಿ ಬದಿ ವ್ಯಾಪಾರಿಗಳು, ಚಿಂದ್ಯಾಯುವವರು, ಅಡುಗೆ ಕೆಲಸದವರು, ಸಫಾಯಿ ಕರ್ಮಚಾರಿಗಳು, ಭದ್ರತಾ ಸಿಬ್ಬಂದಿ, ವಾಚ್ಮ್ಯಾನ್, ಸೆಕ್ಯೂರಿಟಿ ಗಾರ್ಡ್, ಭದ್ರತಾ ಸಿಬ್ಬಂದಿ ಅಂದರೆ ಪೋರ್ಟರ್, ಪ್ರವಾಸಿ ಗೈಡ್ಗಳು, ಮಂಡಕ್ಕಿ ಬಟ್ಟಿ ಕಾರ್ಮಿಕರು, ಛಾಯಾವೃತ್ತಿ ಕಾರ್ಮಿಕರು, ಮಿಲ್ ಕೆಲಸಗಾರರು, ರಿಪೇರಿ ಕೆಲಸಗಾರರು, ಕಲ್ಲು ಹೊಡೆಯುವ ಕಾರ್ಮಿಕರು, ಕಲ್ಲು ಹೊಡೆಯುವ ಬಸ್ಗೆ ಕಲ್ಲು ಹೊಡೆದ್ಬಿಟ್ಟು ಕೇಳಬೇಡಿ, ಆ ಕಲ್ಲು ಹೊಡೆಯೋದಲ್ಲ, ಕಲ್ಲು ಹೊಡಿತಾರಲ್ಲ ಅವರು. ಬಿದಿರು ಕೆಲಸಗಾರರು, ಕಾಟನ್ ಗಿನ್ನಿಂಗ್ ಮತ್ತು ಪ್ರೊಸೆಸಿಂಗ್ ಬೀಡಿ ಕಟ್ಟುವವರು, ಅಗರಬತ್ತಿ ತಯಾರಿಸುವ ಕಾರ್ಮಿಕರು, ಕಸಾಯಿಖಾನೆ ಕಾರ್ಮಿಕರು, ರೇಷ್ಮೆ ಕಾರ್ಮಿಕರು,
ಇವರಿಗೆ 60 ವರ್ಷ ಆದ ನಂತರ ನಿಮಗೆ 3,000 ರೂಪಾಯಿ ಪಿಂಚಣಿ, ಅಪಘಾತದ ಮರಣ ಹೊಂದಿದರೆ ಕುಟುಂಬಕ್ಕೆ 2 ಲಕ್ಷ, ಅಂಗವೈಕಲ್ಯವಾದರೆ 1 ಲಕ್ಷ, ಮಕ್ಕಳಿಗೆ 2,000 ರೂಪಾಯಿ ಶಿಕ್ಷಣ ಭತ್ಯೆ, ಹೆಣ್ಮಕ್ಕಳು ಇವರ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಕಳು ಗರ್ಭವತಿ ಮಹಿಳೆಗೆ 5,000 ರೂಪಾಯಿ. ಮೋಸ್ಟ್ಲಿ ಕೆಲಸ ಮಾಡುವ ಕಾರ್ಮಿಕ ಅಂದರೆ ಹೆಣ್ಣಾಳು ಅಂತ ಕರಿತೀವಲ್ಲ ಅವರು. ಆಮೇಲೆ ಕಾರ್ಮಿಕ ಉಚಿತ ರೇಷನ್ ಅಂಗಡಿಯಿಂದ ಪ್ರತಿ ತಿಂಗಳು 5 ಕೆಜಿ ಅಕ್ಕಿ ಮತ್ತು 2 ಕೆಜಿ ಗೋಧಿ ಪಡೆಯಬಹುದು. ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕಾಗಿ 10,000 ರೂಪಾಯಿಗೆ ಸಹಾಯಧನ. ಏನೆಲ್ಲ ಬೇಕು, ಏನೆಲ್ಲ ಬೇಕು? ಇದು ಈ ಶ್ರಮ ಅಂತ, ಈ ಶ್ರಮ ಇಂಗ್ಲೀಷಲ್ಲಿ. ಆಧಾರ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ಗೆ ಜೋಡಣೆಯಾದ ಮೊಬೈಲ್ ಸಂಖ್ಯೆ ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು, ಜಾತಿ ಆದಾಯ ಪ್ರಮಾಣ ಪತ್ರ ಬೇಕು. ಗೊತ್ತಾಯ್ತಲ್ಲ? ಆಧಾರ್ ಕಾರ್ಡ್, ಆಧಾರ್ ಜೋಡಣೆಯಾದ ಮೊಬೈಲ್ ಸಂಖ್ಯೆ, ಬ್ಯಾಂಕ್ ಪಾಸ್ಬುಕ್, ಜಾತಿ ಆದಾಯ ಪ್ರಮಾಣ ಪತ್ರ ಮಾಡ್ಕೋತೀರಾ? ಇಂಥದನ್ನೆಲ್ಲ ಸ್ವಲ್ಪ ಟ್ರೋಲ್ ಮಾಡೋರು ಕೂಡ ಇಂಥದನ್ನು ಸ್ವಲ್ಪ ಜಾಸ್ತಿ ಟ್ರೋಲ್ ಮಾಡಿ. ಹೆಡ್ಡಿಗೆ ಬಾ ಎಷ್ಟು ಮಾಡಿದಿರೋ ಅಷ್ಟೇ ಮಾಡಿ, ಸ್ವಲ್ಪ ಜನಗಳಿಗೆ ಯೂಸ್ ಆಗುತ್ತೆ, ಅಟ್ಲೀಸ್ಟ್ ಕಾರ್ಮಿಕರಿಗೆ ಯೂಸ್ ಆಗುತ್ತೆ. ನಿಮ್ಮ ಅಕ್ಕಪಕ್ಕದಲ್ಲಿ ಕಾರ್ಮಿಕರು ಇರ್ತಾರಲ್ಲ, ಯಾವುದೇ ಜಾತಿಯ ಕಾರ್ಮಿಕ, ಯಾವುದೇ ರಾಜ್ಯದ ಕಾರ್ಮಿಕ ಆಗಿರಲಿ, ನಾವು ದೇಶ ಬಂದಾಗ ದೇಶ ಫಸ್ಟು, ರಾಜ್ಯ ಬಂದಾಗ ರಾಜ್ಯ ಫಸ್ಟ್ ಮಾತಾಡ್ತೀವಿ. ಆದರೆ ಅವ್ರು ನಮ್ಮವರೇ, ಅದು ಬೇರೆ ವಿಚಾರ. ಕಾರ್ಮಿಕ ಕಾರ್ಡ್ನ ಲಾಭದ ಬಗ್ಗೆ ಒಂದು ಹೇಳ್ತೀನಿ, ನೀವು ಸಾಧ್ಯವಿದ್ದರೆ ನಿಮ್ಮ ಅಕ್ಕಪಕ್ಕದವರಿದ್ದರೆ ಒಂದು ಮಾಡಿಸಿ. ಕಾರ್ಮಿಕ ಕಾರ್ಡಿಂದ ಏನು ಲಾಭ ಅಂತ ಹೇಳ್ತೀನಿ ನೋಡಿ. 60 ವರ್ಷ ಮೇಲ್ಪಟ್ಟವರಿಗೆ 3,000 ರೂಪಾಯಿ ಪಿಂಚಣಿ ಸಿಗುತ್ತೆ. ನೀವು ಕಟ್ಟಡ ಕಾರ್ಮಿಕ ಆಗಿದ್ದರೆ ರಿಟೈರ್ಡ್ ಆದಮೇಲೆ ನಿಮಗೆ 3,000 ರೂಪಾಯಿ ಪಿಂಚಣಿ ಸಿಗುತ್ತೆ. ಅಪಘಾತದಲ್ಲಿ ಮರಣ ಹೊಂದಿದರೆ 2 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ. ಅಂಗವೈಕಲ್ಯಕ್ಕೆ ಒಳಗಾದರೆ 1 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ. ಬಹುಶಃ ಈತನಿಗೆ 1 ಲಕ್ಷ ಸಿಗಬಹುದು, ಉಳಿದದ್ದೇನಾದರೂ ಮಾಡೋಣ. ಕಾರ್ಮಿಕರ ಮಕ್ಕಳಿಗೆ 2,000 ರೂಪಾಯಿ ಶಿಕ್ಷಣ ಭತ್ಯೆ ಸಿಗುತ್ತೆ ನೋಡಿ. ಅವನಿಗೆ ಮಗಳಿದ್ದಾಳೆ, ಕಾರ್ಮಿಕರ ಮಕ್ಕಳಿಗೆ 2,000 ರೂಪಾಯಿ ಶಿಕ್ಷಣ ಭತ್ಯೆ ಸಿಗುತ್ತೆ. ಗೊತ್ತಿತ್ತಾ ಇದು? ಪತ್ನಿ ಗರ್ಭಿಣಿ ಆದರೆ ಹೆರಿಗೆ ಆಗೋವರೆಗೂ 5,000 ರೂಪಾಯಿ ಕೊಡ್ತಾರೆ ತಿಂಗಳಿಗೆ, ಐ ಥಿಂಕ್. ಎಂಥ ಯೋಜನೆಗಳಿದೆ. ಇದಕ್ಕೆ ಕಾಂಗ್ರೆಸ್ BJP ಅಂತ ಬೇಕಾಗಿಲ್ಲ, ನೀವು ಅಪ್ಲಿಕೇಶನ್ ಹಾಕಬೇಕಷ್ಟೇ. ಕಾರ್ಮಿಕರಿಗೆ PM ಆವಾಸ್ ಯೋಜನೆಯಡಿ 1.2 ಲಕ್ಷ ರೂಪಾಯಿ ಸಿಗುತ್ತೆ. ಉಚಿತ ರೇಷನ್, ಕಾರ್ಮಿಕರ ಮಕ್ಕಳಿಗೆ 10,000 ರೂಪಾಯಿ ಸಹಾಯಧನ, ಸ್ವಯಂ ಉದ್ಯೋಗಕ್ಕಾಗಿ 2 ಲಕ್ಷ ರೂಪಾಯಿ ಸಾಲ. ಇವನು ಕೆಲಸ ಮಾಡಿದ್ರೆ ಅದನ್ನು ಮಾಡಿಸ್ತೀವಿ ನಾವು, ಆಯಿತಾ? ಆಮೇಲೆ ಯಾರೆಲ್ಲ ಕಟ್ಟಡ ಕಾರ್ಮಿಕ ಕಾರ್ಡ್ ಪಡಿಬೋದು ಅಂತ ಇದು ನೋಡಿ. ಅನೇಕರಿಗೆ ಕೆಲಸ ಮಾಡ್ತಾ ಇರ್ತಾರೆ ಕಟ್ಟಡ ಕಾರ್ಮಿಕರು. ಮೊನ್ನೆ ಯಾರೋ ಪೈಂಟಿಂಗ್ ಹೊಡೆದಾಗ ಬಿದ್ದು ಸತ್ತೋಗ್ಬಿಟ್ಟು ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಕಟ್ಟಡ ಕಾರ್ಮಿಕರು, ಎಲೆಕ್ಟ್ರಿಷಿಯನ್ಸ್, ಕಟ್ಟಡಕ್ಕೆ ಎಲೆಕ್ಟ್ರಿಷಿಯನ್ಸ್ ಇದ್ದಾರಲ್ಲ, ಸಿಮೆಂಟ್ ಹಾಕೋರೇ ಬೇಕು ಅಂತಿಲ್ಲ. ಕಾರ್ಮಿಕ ಕಾರ್ಡ್ ನೋಂದಣಿಗೆ ಅರ್ಹರಿದ್ದಾರೆ. ಅಂಗಡಿ ಸೇವಕರು, ಆಟೋ ಚಾಲಕರು ಮಾಡ್ಕೋಬೋದು, ನಿಮಗೂ ಇದೆ ಅವಕಾಶ. ಎಷ್ಟು ಜನ ಆಟೋ ಚಾಲಕರಿಗೆ ಗೊತ್ತಿದೆ ಈ ಕಾರ್ಡ್ ಪಡಿಬೋದು ಅಂತೇಳಿ? ನಿಮ್ಮ ಮಕ್ಕಳಿಗೂ ಸಿಗತ್ತೆ. ಅಂಗಡಿ ಸೇವಕರು, ಆಟೋ ಚಾಲಕರು, ಪಂಚರ್ ಹಾಕುವವರು, ಪೇಪರ್ ಹಾಕುವವರು ನೋಡಿ. ನೋಡಿ, ಇದು ಯಾರಿಗೆಲ್ಲ ಅಂತಂದರೆ ಅಸಂಘಟಿತ ವಲಯ ಕಾರ್ಮಿಕರು, ಅಂಗಡಿ ಸೇವಕರು, ಮಾರಾಟಗಾರರು, ಸಹಾಯಕರು, ಆಟೋ ಚಾಲಕರು, ಪಂಕ್ಚರ್ ತಯಾರಕರು, ಕುರುಬರು. ಅಂದರೆ ಕುರುಬರು ಅಂತಂದರೆ ಮೋಸ್ಟ್ಲಿ ಕುರಿಗಾಯಿಗಳು. ನೀವು ಕುರುಬರು ಅಂತಂದ ತಕ್ಷಣ IS ಆಫೀಸರ್ ಹಾಕಿದ್ದಾರೆ ಹಂಗೆಲ್ಲ ಕೇಳಕ್ಕೆ ಹೋಗಬೇಡಿ. ಡೈರಿ ವ್ಯಕ್ತಿಗಳು, ಎಲ್ಲ ಜಾನುವಾರುಗಳು, ನಿಮ್ಮ ಮನೆಯಲ್ಲಿ ದನ, ಕುರಿ, ಮೇಕೆ, ಪೇಪರ್ ಹಾಕೋರು, ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಬಾಯ್ಸ್ಗಳು ನೋಡಿ, ಅವ್ರಿಗೂ ಇದೆ. ಡೆಲಿವರಿ ಬಾಯ್ಸ್, ಅಮೆಝಾನ್, ಫ್ಲಿಪ್ಕಾರ್ಟ್ನ ಹುಡುಗಿರು, ಇಟ್ಟಿಗೆ ಗೂಡು ಕೆಲಸ ಮಾಡೋ ಕಾರ್ಮಿಕರು, ಈ ಎಲ್ಲ ಜನ ಪಡಿಬೋದು. ಏನು ಪಡಿಬೋದು? ಈ ಕಾರ್ಮಿಕ ಕಾರ್ಡ್ ಪಡಿಬೋದು. ಕೇವಲ ಕಟ್ಟಡ ಕಾರ್ಮಿಕರು ಅಂದ್ಕೋಬೇಡಿ. ನೋಡಿ, ಯಾರಿಗಾದ್ರೂ ಗೊತ್ತಿತ್ತಾ? ನೋಡಿ, ಯಾರೆಲ್ಲ ನೋಂದಣಿ ಮಾಡ್ಬೋದು ಇನ್ನೂ ಹೇಳ್ತೀನಿ. ಕಾರ್ಮಿಕ ಕಾರ್ಡ್ ಯಾರೆಲ್ಲ ಪಡಿಬೋದು ನೋಡಿ. ಇದಕ್ಕೆ ಅರ್ಧ ಗಂಟೆ ಕೊಡ್ತಾ ಇದ್ದೀನಿ ನಿಮಗೆ. ದರ್ಜಿಗಳು ಅಂದರೆ ಯಾರು? ಟೈಲರ್ಸ್. ದೋಬಿಗಳಂದ್ರೆ ಯಾರು? ಆ ಬಟ್ಟೆ ಒಗಿತಾರಲ್ಲ, ದೋಬಿಗಳು. ಹಮಾಲಿಗಳು, ಕೂಲಿ ಕೆಲಸಗಾರರು. ಹೋಟೆಲ್ ಕಾರ್ಮಿಕರ ಮಕ್ಕಳು ಮಾಡಿಸ್ರಪ್ಪ. ಯಾವನಾದರೂ ರಾಜಕೀಯ ನಾಯಕ ಇದ್ದರೆ ಹಿಂದ್ಗಡೆಯಿಂದ ಬಂದು ಅಣ್ಣನಿಗೆ ಜೈ, ಅಕ್ಕನಿಗೆ ಜೈ ಅಂತ ಹೇಳ್ತಾ ಇರ್ತಾರಲ್ಲ,
ಅವ್ರ ಹತ್ರ ಹೇಳಿ, ಅಲ್ಲಿ ಹೋಟ್ಲಲ್ಲಿ ಕಾರ್ಮಿಕರಿದ್ದರೆ ನೋಡ್ರಪ್ಪ ತಗೊಂಬ, ಇದೆಲ್ಲ ತಗೊಂಬ, ನಿನಗೆ ಮಾಡಿಸ್ಕೊಡ್ತೀನಿ ಅಂತ. ನೆಕ್ಸ್ಟ್ ನಿಮಗೆ ಓಟ್ ಹಾಕ್ತಾನೆ, ಹಾಕಿಸ್ಕೊಳ್ಳಿ. ಇತರೆ ವಾಹನ ಚಾಲಕರು, ಗೃಹ ಕಾರ್ಮಿಕರು, ಕೂಲಿ ಕಾರ್ಮಿಕರು, ನೇಕಾರರು ಅಂದರೆ ಮಗ್ಗದವರು, ಮೀನುಗಾರರು, ಕುಂಬಾರರು ಅಂತಂದರೆ ಮಡಕೆ ಮಾಡೋರು, ಚಮ್ಮಾರರು ಅಂದರೆ ಗೊತ್ತಲ್ಲ ಚಪ್ಪಲಿ ಹೊಲಿಯೋರು, ಕ್ಷೌರಿಕರು ಅಂದರೆ ಗೊತ್ತಲ್ಲ ಹೇರ್ ಕಟ್ಟಿಂಗ್ ಮಾಡೋರು, ಕಸಾಯಿಖಾನೆ ಕಾರ್ಮಿಕರು ನೋಡಿ ಕಸಾಯಿಖಾನೆಯಲ್ಲಿ ಕೆಲಸ ಮಾಡೋರು, ಕಮ್ಮಾರರು ಕಬ್ಬಿಣದ ಕೆಲಸ ಮಾಡೋರು, ಅಕ್ಕಸಾಲಿಗಳು, ಚಿತ್ರ ಬಿಡಿಸುವವರು, ಕುಶಲ ಕಾರ್ಮಿಕರು, ಟಿಂಬರ್ ಕಾರ್ಮಿಕರು, ಮುದ್ರಕರು, ಬೀದಿ ಬದಿ ವ್ಯಾಪಾರಿಗಳು, ಚಿಂದ್ಯಾಯುವವರು, ಅಡುಗೆ ಕೆಲಸದವರು, ಸಫಾಯಿ ಕರ್ಮಚಾರಿಗಳು, ಭದ್ರತಾ ಸಿಬ್ಬಂದಿ, ವಾಚ್ಮ್ಯಾನ್, ಸೆಕ್ಯೂರಿಟಿ ಗಾರ್ಡ್, ಭದ್ರತಾ ಸಿಬ್ಬಂದಿ ಅಂದರೆ ಪೋರ್ಟರ್, ಪ್ರವಾಸಿ ಗೈಡ್ಗಳು, ಮಂಡಕ್ಕಿ ಬಟ್ಟಿ ಕಾರ್ಮಿಕರು, ಛಾಯಾವೃತ್ತಿ ಕಾರ್ಮಿಕರು, ಮಿಲ್ ಕೆಲಸಗಾರರು, ರಿಪೇರಿ ಕೆಲಸಗಾರರು, ಕಲ್ಲು ಹೊಡೆಯುವ ಕಾರ್ಮಿಕರು, ಕಲ್ಲು ಹೊಡೆಯುವ ಬಸ್ಗೆ ಕಲ್ಲು ಹೊಡೆದ್ಬಿಟ್ಟು ಕೇಳಬೇಡಿ, ಆ ಕಲ್ಲು ಹೊಡೆಯುವುದಲ್ಲ, ಕಲ್ಲು ಹೊಡಿತಾರಲ್ಲ ಅವರು. ಬಿದಿರು ಕೆಲಸಗಾರರು, ಕಾಟನ್ ಗಿನ್ನಿಂಗ್ ಮತ್ತು ಪ್ರೊಸೆಸಿಂಗ್ ಬೀಡಿ ಕಟ್ಟುವವರು, ಅಗರಬತ್ತಿ ತಯಾರಿಸುವ ಕಾರ್ಮಿಕರು, ಕಸಾಯಿಖಾನೆ ಕಾರ್ಮಿಕರು, ರೇಷ್ಮೆ ಕಾರ್ಮಿಕರು. ಇವರಿಗೆ 60 ವರ್ಷ ಆದ ನಂತರ ನಿಮಗೆ 3,000 ರೂಪಾಯಿ ಪಿಂಚಣಿ, ಅಪಘಾತದಿಂದ ಮರಣ ಹೊಂದಿದರೆ ಕುಟುಂಬಕ್ಕೆ 2 ಲಕ್ಷ, ಅಂಗವೈಕಲ್ಯವಾದರೆ 1 ಲಕ್ಷ, ಮಕ್ಕಳಿಗೆ 2,000 ರೂಪಾಯಿ ಶಿಕ್ಷಣ ಭತ್ಯೆ, ಹೆಣ್ಮಕ್ಕಳು ಇವರ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಕಳು ಗರ್ಭವತಿ ಮಹಿಳೆಗೆ 5,000 ರೂಪಾಯಿ. ಮೋಸ್ಟ್ಲಿ ಕೆಲಸ ಮಾಡುವ ಕಾರ್ಮಿಕ ಅಂದರೆ ಹೆಣ್ಣಾಳು ಅಂತ ಕರಿತೀವಲ್ಲ ಅವರು. ಆಮೇಲೆ ಕಾರ್ಮಿಕ ಉಚಿತ ರೇಷನ್ ಅಂಗಡಿಯಿಂದ ಪ್ರತಿ ತಿಂಗಳು 5 ಕೆಜಿ ಅಕ್ಕಿ ಮತ್ತು 2 ಕೆಜಿ ಗೋಧಿ ಪಡೆಯಬಹುದು. ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕಾಗಿ 10,000 ರೂಪಾಯಿಗೆ ಸಹಾಯಧನ. ಏನೆಲ್ಲ ಬೇಕು? ಇದು ಈ ಶ್ರಮ ಅಂತ, ಈ ಶ್ರಮ ಇಂಗ್ಲೀಷಲ್ಲಿ. ಆಧಾರ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ಗೆ ಜೋಡಣೆಯಾದ ಮೊಬೈಲ್ ಸಂಖ್ಯೆ ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು, ಜಾತಿ ಆದಾಯ ಪ್ರಮಾಣ ಪತ್ರ ಬೇಕು. ಗೊತ್ತಾಯ್ತಲ್ಲ? ಆಧಾರ್ ಕಾರ್ಡ್, ಆಧಾರ್ ಜೋಡಣೆಯಾದ ಮೊಬೈಲ್ ಸಂಖ್ಯೆ, ಬ್ಯಾಂಕ್ ಪಾಸ್ಬುಕ್, ಜಾತಿ ಆದಾಯ ಪ್ರಮಾಣ ಪತ್ರ ಮಾಡ್ಕೋತೀರಾ? ಇಂಥದನ್ನೆಲ್ಲ ಸ್ವಲ್ಪ ಟ್ರೋಲ್ ಮಾಡೋರು ಕೂಡ ಇಂಥದನ್ನು ಸ್ವಲ್ಪ ಜಾಸ್ತಿ ಟ್ರೋಲ್ ಮಾಡಿ. ಹೆಡ್ಡಿಗೆ ಬಾ ಎಷ್ಟು ಮಾಡಿದಿರೋ ಅಷ್ಟೇ ಮಾಡಿ, ಸ್ವಲ್ಪ ಜನಗಳಿಗೆ ಯೂಸ್ ಆಗುತ್ತೆ, ಅಟ್ಲೀಸ್ಟ್ ಕಾರ್ಮಿಕರಿಗೆ ಯೂಸ್ ಆಗುತ್ತೆ.